ಕಿರಾತಕ ಸಿನಿಮಾದಲ್ಲಿ ಚಿಕ್ಕಣ್ಣ ಅವ್ರಿಗೆ ಯಶ್ ಅವ್ರು ಚಾನ್ಸ್ ಕೊಡಿಸಿದ್ದಾರೆ ಅಂತ ಮಾತ್ರ ಗೊತ್ತಿತ್ತು. ಆದರೆ ನಾನೇ ದುಡ್ಡು ಕೊಡ್ತೀನಿ ಸಿನಿಮಾ ಮಾಡುವಂತ ಹೇಳಿರುವಂಥ ಮಾತು ನನಗಂತೂ ಗೊತ್ತಿರಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೀಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಚಿಕ್ಕಣ್ಣ ಅವ್ರು ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಚಿಕ್ಕಣ್ಣ ಅವ್ರು ಒಂದು ಮಾತು ಹೇಳಿದ್ರು, ಯಶ್ ಅವರೇ ನನಗೆ ಕಾರಣ, ಅದಕ್ಕೆ ಅವ್ರನ್ನ ಭಯ್ಯ ಅಂತ ಕರಿತೀನಿ, ಸಿನಿಮಾದಲ್ಲಿ ಚಾನ್ಸ್ ಸಿಗೋದಕ್ಕೆ ಅವರೇ ಕಾರಣ ಅಂತ ಹೇಳಿದ್ರು. ಸೊ ಖಂಡಿತವಾಗ್ಲೂ ಅದು ತುಂಬ ಖುಷಿಯಾದಂಥ ಮಾತು. ಮುಂಚೆನೂ ಗೊತ್ತಿತ್ತು ಯಶ್ ಅವರೇ ಸಿನಿಮಾಗೆ ಚಾನ್ಸ್ ಕೊಡಿಸಿದ್ದು ಅಂತ ಗೊತ್ತಿತ್ತು. ಬಟ್ ಅದರಲ್ಲಿ ಒಂದು ಸೀಕ್ರೆಟ್ನ ಹೇಳಿದ್ರು. ಆ ಒಂದು ಸೀಕ್ರೆಟ್ ನಮ್ಗೆ ಮುಂಚೆ ಗೊತ್ತಿರಲಿಲ್ಲ. ಏನಂತಂದರೆ ಚಿಕ್ಕಣ್ಣ ಅವರು ಪ್ರೊಡ್ಯೂಸರ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಪೇಮೆಂಟ್ ಬಗ್ಗೆ ಮಾತಾಡ್ತಾರೆ. ಸೊ ಪೇಮೆಂಟ್ ಅವ್ರಿಗೆ ಸಾಕಾಗಲ್ಲ, ಆವಾಗ ಜಾಸ್ತಿ ಕೇಳ್ತಾರೆ ಚಿಕ್ಕಣ್ಣ ಅವರು. ಆಗ ಪ್ರೊಡ್ಯೂಸರ್ ಇಷ್ಟು ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಆವಾಗ ಬಂದುಬಿಡ್ತಾರೆ ಚಿಕ್ಕಣ್ಣ ಅವರು. ಬಂದು ಯಶ್ ಅವ್ರಿಗೆ ಫೋನ್ ಮಾಡ್ತಾರೆ, ನನಗೆ ಇಷ್ಟು ಪೇಮೆಂಟ್ ಸಿಗೋಲ್ಲ, ಸೊ ನಾನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರಂತೆ ಚಿಕ್ಕಣ್ಣ ಅವ್ರಿಗೆ ಯಶ್ಗೆ. ಆವಾಗ ಯಶ್ ಅವ್ರು ಹೇಳೋದು ಒಂದು ಮಾತು ಏನಪ್ಪ ಅಂತಂದರೆ, ನೀನು ಸಿನಿಮಾ ಮಾಡು, ಅಲ್ಲಿ ಎಷ್ಟು ಕೊಡ್ತಾರೆ ಅಷ್ಟು ಈಸ್ಕೊ, ಮಿಕ್ಕಿದ್ದು ನಾನು ಕೊಡ್ತೀನಿ ಅಂತ ಹೇಳ್ತಾರಂತೆ. ಆ ಒಂದು ಸೆಕೆಂಡು ಅವರ ಮೈಂಡು ಚೇಂಜ್ ಆಗುತ್ತೆ. ಆವಾಗ ಅವರು ಸಿನಿಮಾ ಒಪ್ಕೊಂಡು ಸಿನಿಮಾ ಮಾಡ್ತಾರೆ. ನೋಡಿ, ಆ ಒಂದು ಟೈಮಲ್ಲಿ ಅವರು ಮೋಟಿವೇಟ್ ಮಾಡಿದಂಥ ರೀತಿ ಇವಾಗ ಚಿಕ್ಕಣ್ಣ ಅವರು ಒಂದು ಲೆವೆಲ್ಗೆ ಹೋಗಿದ್ದಾರೆ. ಸೊ ಅವರು ಮೋಟಿವೇಟ್ ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಬಟ್ ಚಿಕ್ಕಣ್ಣ ಅವ್ರಿಗೆ ಟ್ಯಾಲೆಂಟ್ ಇತ್ತು, ಆ ಒಂದು ಕಾರಣಕ್ಕೆ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಎರಡೂ ಇರಬೇಕು, ಟ್ಯಾಲೆಂಟ್ ಇರಬೇಕು, ಸ್ವಲ್ಪ ಮೋಟಿವೇಟ್ ಮಾಡೋರು ಇರಬೇಕು. ಅದಕ್ಕೆ ನಾನು ಹೇಳೋದು, ಯಾವುದೇ ಒಂದು ಕೆಲಸದಲ್ಲಾದರೂ ಇನ್ಸ್ಪಿರೇಷನ್ ಆಗಲೇಬೇಕು. ಯಾವುದಾದ್ರೂ ಮೋಟಿವೇಟ್ ಆದರೆ ಮಾತ್ರ ಕೆಲಸ ಮಾಡೋದಕ್ಕಾಗೋದು. ಈಗ ಚಿಕ್ಕಣ್ಣ ಅವರು ಯಶ್ ಅವರು ಈ ರೀತಿ ಹೇಳ್ದೋಗಿದ್ದಾರೆ, ಅಲ್ಲಿ ಎಷ್ಟು ಕೊಡ್ತಾರೆ ಶೀಸ್ಕೊಂಡು ಮಾಡೋ ಅಂತ ಹೇಳಿದಿದ್ರೆ ಅವರು ಮಾಡ್ತಿದ್ರು ಏನೋ ಗೊತ್ತಿಲ್ಲ ನನಗೆ. ಇವರು ಆತ್ಮವಿಶ್ವಾಸ ತುಂಬುದಾರಲ್ಲ, ನಾನು ಕೊಡ್ತೀನಿ ಮಾಡು, ನಿನಗೆ ಎಷ್ಟು ಬೇಕಷ್ಟು ಕೊಡ್ತೀನಿ ಅಂತ ಹೇಳಿರಲ್ಲ, ಅದು ಚಿಕ್ಕಣ್ಣ ಅವರು ಇವಾಗ ಎಲ್ಲರ ಜೊತೆನೂ ಸಿನಿಮಾ ಮಾಡ್ತಾ ಇದ್ದಾರೆ. ಅಷ್ಟೇ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ. ಇದೆಲ್ಲರ ಜೊತೆಗೆ ಚಿಕ್ಕಣ್ಣ ಅವ್ರನ್ನ ಸಿನಿಮಾಗೆ ಫಿಕ್ಸ್ ಆದ ತಕ್ಷಣ ಯಶ್ ಅವ್ರಿಗೆ ತುಂಬ ಫೋನ್ ಕಾಲ್ಸ್ ಬರುತ್ತಂತೆ. ಸೊ ಚಿಕ್ಕಣ್ಣ ಅವ್ರನ್ನ ಹಾಕೊಂಡು ಸಿನಿಮಾಗೆ ಮಾಡಿಸ್ಬೇಡಿ, ಅವರು ಐರನ್ ಲೆಕ್ಕಿದಂಗೆ ಅದು ಇದು ಅಂತ ತುಂಬ ಮಾತುಗಳನ್ನ ಆಡ್ತಾರಂತೆ. ಬಟ್ ಅವಾಗ ಯಶ್ ಅವ್ರ ಆ್ಯಟಿಟ್ಯೂಡ್ ನನಗೆ ತುಂಬ ಇಷ್ಟ ಆಯಿತು. ಆ ಟೈಮಲ್ಲೇ ಅವ್ರೇನು ಅಷ್ಟು ಬೆಳೆದಿರಲಿಲ್ಲ. ಆ ಟೈಮಲ್ಲೇ ಅವರು ಒಂದು ಮಾತನ್ನ ಹೇಳಿದ್ರಂತೆ, ಫೋನ್ ಮಾಡಿದವ್ರಿಗೆ, ನಾನು ಅವ್ರನ್ನೇ ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂತ ಆ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಇವಾಗ ಬೆಳೆದಾಗ ಹೇಳೋ ಮಾತು ಬೇರೆ, ಅದು ಬೆಳೆದಾಗ ನಾವೇನು ಬೇಕಾದ್ರೂ ಮಾತಾಡಿದ್ರೆ ಅದೊಂಥರ ಅರ್ಥ. ಸೊ ಅವ್ರು ಏನೂ ಬೆಳೆದಿರಲಿಲ್ಲ ಯಶ್ ಅವರು. ಆ ಟೈಮಲ್ಲಿ ಆ ಒಂದು ಮಾತನ್ನ ಹೇಳಿದ್ದಾರೆ ಅಂತಂದರೆ ಅವರ ಒಂದು ಆ್ಯಟಿಟ್ಯೂಡು ನೋಡಿ ಯಾವ ರೀತಿ ಇದೆ ಅಂತ. ಒಳ್ಳೆ ರೀತಿ ಇದೆ ಆ್ಯಟಿಟ್ಯೂಡ್ ಅಂತಂದರೆ ಒಳ್ಳೆ ರೀತಿ ಕೆಟ್ಟ ರೀತಿ ಎರಡು ರೀತಿ ಇರುತ್ತೆ. ಸೊ ಇದರಲ್ಲಿ ಅವ್ರಿಗೆ ಆ್ಯಟಿಟ್ಯೂಡ್ ಇರೋದು ಒಳ್ಳೆ ರೀತಿ. ಸೊ ಈ ಥರ ಆ್ಯಟಿಟ್ಯೂಡ್ಗಳು ಇರಬೇಕು ಲೈಫಲ್ಲಿ. ಇಲ್ಲ ಅಂತಂದರೆ ನಾವೇನು ಮಾಡೋದಕ್ಕಾಗಲ್ಲ. ನೋಡಿ, ಅವತ್ತು ಅವ್ರು ಫೋನ್ ಮಾಡಿ ಹೇಳಿದಾಗ ಇವ್ರನ್ನೆಲ್ಲ ಚಿಕ್ಕಣ್ಣವ್ರನ್ನ ತೆಗೆಸ್ಬಿಟ್ಟಿದ್ದರೆ ಇಂಥ ಒಂದು ಕಾಮಿಡಿ ಆ್ಯಕ್ಟ್ರು ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಬರ್ತಿರ್ಲಿಲ್ವೇನೋ. ಸೊ ಇದು ನನಗೆ ಯಶ್ ಅವ್ರ ಮೇಲೆ ಇನ್ನೂ ಡಬಲ್ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ಸೊ ಅವ್ರ ಅಭಿಮಾನಿಯಾಗಿ ಇನ್ನೂ ತುಂಬ ಖುಷಿಯಾಗುತ್ತೆ ಇಂಥ ವಿಷಯಗಳು ಹೊರಗೆ ಬಂದಾಗ. ಎಲ್ಲ ವಿಷಯನೂ ಎಲ್ಲರೂ ಸುಮ್ಮನೆ ಬಾಯಲ್ಲಿ ಹೇಳ್ಕೊಳ್ಳಲ್ಲ. ಸೊ ಯಶ್ ಅವರು ಅದೇ ರೀತಿ ಯಾವ ವಿಷಯನೂ ಹೇಳ್ಕೊಂಡಿಲ್ಲ, ಈ ವಿಷಯನೂ ಅವ್ರು ಹೇಳ್ಕೊಂಡಿಲ್ಲ. ಸೊ ಇದು ತಾನಾಗೆ ಬಂದಂಥ ಒಂದು ಪ್ರೋಗ್ರಾಮಿಂದ ಬಂದಂಥ ವಿಷಯ ಇದು. ಸೊ ತುಂಬ ಖುಷಿ ಆಯಿತು ಯಶ್ ಅವ್ರ ಮೇಲೆ. ನಾನು ಆವಾಗಲೇ ಹೇಳಿದೆ, ಯಶ್ ಅವ್ರ ಕಂಡ್ರೆ ನಂಗೆ ತುಂಬ ಇಷ್ಟ ಈ ಒಂದು ಕಾರಣಕ್ಕೇ. ಸೊ ಈ ರೀತಿ ತುಂಬ ಜನ ಟ್ಯಾಲೆಂಟ್ ಇರೋರು ಇರ್ತಾರೆ, ಬಟ್ ಅವ್ರಿಗೆ ದುಡ್ಡಿರಲ್ಲ ಒಂದು ಏನೋ ಮಾಡೋದಕ್ಕೆ ಪ್ರಯತ್ನ ಪಡೋದಕ್ಕೆ. ಸೊ ಈ ರೀತಿ ಬೆಳೆದಿರೋರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಬೇಗ ಬೆಳೀತಾರೆ. ಇವಾಗ ಚಿಕ್ಕಣ್ಣ ಅವ್ರನ್ನ ಎಕ್ಸಾಂಪಲ್ ತಗೊಳ್ಳಿ, ಯಶ್ ಅವರು ಅವಾಗ ಸಪೋರ್ಟ್ ಮಾಡಿದ್ದಕ್ಕೆ, ಜಸ್ಟ್ ಮೋಟಿವೇಟ್ ಮಾಡಿದ್ದಕ್ಕೆ ಸೊ ಇವಾಗ ಅವರು ಒಂದು ಒಳ್ಳೆ ಲೆವೆಲ್ ಇದ್ದಾರೆ, ಎಲ್ಲರ ಜೊತೆನೂ ಸಿನಿಮಾದಲ್ಲಿ ಮಾಡ್ತಾಯಿದ್ದಾರೆ. ಸೊ ಈ ಒಂದು ವಿಷಯ ನನಗೆ ಮಾತಾಡಬೇಕು ಅನ್ನಿಸ್ತು, ಇದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡಿದೆ. ನಿಮಗೆ ಅನ್ನಿಸ್ತು ಈ ಒಂದು ವಿಡಿಯೋ? ಜಸ್ಟ್ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡೋಣ.